ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಆ, ಈಗ ಏನು ಹೊಸದಾಗಿ ಒಂದು ಪರಿಷ್ಕೃತವಾಗಿರುವಂತಹ ಸುತ್ತೋಲೆ ಬಂದಿದೆ. ಈಗ ಅನೇಕ ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸರ್, ನಾವು ಈಗಾಗಲೇ ತುಂಬಾ ಅಪ್ಲಿಕೇಶನ್ ಅನ್ನ ಹಾಕಿದ್ದೇವೆ, ಅದನ್ನ ರಿವರ್ಟ್ ಮಾಡ್ಲಿಕ್ಕೆ, ರೋಲ್ ಬ್ಯಾಕ್ ಮಾಡ್ಲಿಕ್ಕೆ, ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಇದೆ. ಯಾಕಂದ್ರೆ ಈಗ ಹಿಂದಿನ ಏನು ನಾವೇನು ಅಪ್ಲಿಕೇಶನ್ ಅನ್ನ ಹಾಕಿದ್ದೇವೆ, ಆನ್ಲೈನ್ ಅಲ್ಲಿ ಎಲಿಜಿಬಿಲಿಟಿಯನ್ನ ತುಂಬಿದ್ದೇವೆ, ಅದು ಹಿಂದಿನ ಸುತ್ತೋಲೆಗೆ ಅನುಗುಣವಾಗಿ ತುಂಬಿದ್ದೇವೆ. ಉದಾಹರಣೆಗಾಗಿ ನಮ್ಮ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ. ಆ ವಿದ್ಯಾರ್ಥಿಗೆ ನೇರವಾಗಿ 8ನೇ ತರಗತಿಯ ತಂಡದಲ್ಲಿ ಆಡ್ಲಿಕ್ಕೆ ಅವಕಾಶ ಸಿಗದೇ ಇರುವುದರಿಂದಾಗಿ ಆ ಒಂದು ವಿದ್ಯಾರ್ಥಿಯನ್ನ ನಾವು ಅಂಡರ್ 17 ಅಲ್ಲಿ, ಅಂದ್ರೆ 9-10ನೇ ತರಗತಿ ಅಂಡರ್ 17 ಟೀಮ್ ಅಲ್ಲೇ ಹಾಕಿರುವಂತಹ ಸಾಧ್ಯತೆ ಇದೆ. ಈಗ 8-9 ಹೈಸ್ಕೂಲಿನ 8ನೇ ಏನು ಅಂಡರ್ 14 ವಿದ್ಯಾರ್ಥಿಗಳ ಸಪರೇಟ್ ತಂಡ ಮಾಡ್ಲಿಕ್ಕೆ ಏನು ಅವಕಾಶವನ್ನ ಒದಗಿಸಲಾಗಿದೆ ಈ ಒಂದು ಹೊಸ ಸುತ್ತೋಲೆಯಲ್ಲಿ. ಹಾಗಾದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಆ 17ರ ವಯೋಮಿತಿಯಲ್ಲಿ ಆ ಒಂದು ವಿದ್ಯಾರ್ಥಿಯನ್ನ ನಾವು ಆಲ್ರೆಡಿ ಹಾಕಿದ್ರೆ, ಆಲ್ರೆಡಿ ನಾವು ಈವನ್ ಪುಷ್ ಕೂಡ ಮಾಡಿದ್ರೆ, ಅದನ್ನ ಈಗ ರಿವರ್ಟ್ ಮಾಡ್ಲಿಕ್ಕೆ ಅಥವಾ ಅದನ್ನು ವಾಪಸ್ ತಕೊಳ್ಳಿಕ್ಕೆ, ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಈ ಸಾಫ್ಟ್ವೇರ್ ಅನ್ನುವಂಥದ್ದು ಖಂಡಿತವಾಗಿಯೂ ನಮಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಲಾಗಿದೆ. ಆದ್ರೆ ತುಂಬಾ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದೇ ಸಮಯದಲ್ಲಿ ಒಂದು ಸಾಫ್ಟ್ವೇರ್ ಅನ್ನ, ಈ ಒಂದು ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತಾ ಇರೋದ್ರಿಂದಾಗಿ ಹ್ಯಾಂಗ್ ಆಗುವಂತಹ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ನಾವೆಲ್ಲರೂ ಕೂಡ ಏನು ಟೈಮ್ ಇದೆ, ಅಂದ್ರೆ ಲೇಟ್ ನೈಟ್ ಅಥವಾ ಬೆಳಿಗ್ಗೆ ಬೇಗ ಇದು ಒಂದು ಎಲಿಜಿಬಿಲಿಟಿಯನ್ನ ತುಂಬುವಂತಹ ಕೆಲಸವನ್ನ ಮಾಡಿದ್ರೆ ಪ್ರಾಯಶಃ ಅವಾಗ ನಮ್ಗೆ ಅನುಕೂಲ ಆಗ್ಬೋದು ಅನ್ನುವಂತಹ ಮಾತನ್ನು ಹೇಳ್ತಾ, ಹಾಗಾದ್ರೆ ಈಗ ಆಲ್ರೆಡಿ ನಾವು ಅಪ್ಲಿಕೇಶನ್ ಅನ್ನ ಹಾಕಿ ಆಗಿದೆ, ಅಥವಾ ಆಲ್ರೆಡಿ ನಾವು ಒಂದು ವಿದ್ಯಾರ್ಥಿಯನ್ನು ಪುಷ್ ಮಾಡಿ ಆಗಿದೆ, ಆ ವಿದ್ಯಾರ್ಥಿಯನ್ನು ಯಾವ ರೀತಿ ರೋಲ್ ಬ್ಯಾಕ್ ಮಾಡ್ಬೇಕು ಅಥವಾ ವಾಪಸ್ ತಗೊಳ್ಬೇಕು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಆದ್ಮೇಲೆ ನೀವೇನು ಕಾಣ್ತಾ ಇದ್ದೀರಿ ನೋಡಿ, ಇದು ಹೊಸ ಮೆನು. ಆ ಕೆಲವೊಂದು ಆಪ್ಷನ್ ಗಳನ್ನ ಇಲ್ಲಿ ಸೇರಿಸಲಾಗಿದೆ. ಇದ್ರ ಬಗ್ಗೆ ನಾನು ಹಿಂದಿನ ಅನೇಕ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಬಟ್ ಈಗ ರೋಲ್ ಬ್ಯಾಕ್ ಮಾಡುವಂತ ಆಪ್ಷನ್ಗೆ ನಾವು ಹೋಗ್ಬೇಕಾದ್ರೆ ಮೊದಲು ನಾವು ಇಲ್ಲಿ ರಿವ್ಯೂ ಅಂತ ನೀವು ಏನು ಕಾಣ್ತಾ ಇದ್ದೀರಿ, ರಿವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಕಾಣ್ತದೆ ಪ್ರಿಂಟ್ ಅಪ್ಲಿಕೇಶನ್, ಸಬ್ಮಿಟೆಡ್ ಅಪ್ಲಿಕೇಶನ್, ಪೆಂಡಿಂಗ್ ಅಪ್ಲಿಕೇಶನ್, ಪಿ ಟೀಚರ್ ಅಪ್ಲಿಕೇಶನ್, ರೋಲ್ ಬ್ಯಾಕ್ ಅಂತ ಇಲ್ಲಿ ಒಂದು ಕೊನೆಯಲ್ಲಿ ಒಂದು ಹೊಸ ಆಪ್ಷನ್ ಅನ್ನ ಇದರಲ್ಲಿ ಸೇರಿಸಿದ್ದಾರೆ. ನೋಡಿ, ಈಗ ನಾನು ಆಲ್ರೆಡಿ ಕೆಲವೊಂದು ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿದ್ದೆ. ಸೊ ಈಗ ಹೊಸ ಸುತ್ತೋಲೆ ಬಂದ ಸಂದರ್ಭದಲ್ಲಿ ಆಲ್ರೆಡಿ ಸಬ್ಮಿಟ್ ಮಾಡಿರುವಂತ ಅಪ್ಲಿಕೇಶನ್ಸ್ ಇಲ್ಲಿ ಕಾಣ್ತಾ ಇಲ್ಲ. ನೋಡಿ, ಟೋಟಲ್ 0 ಅಂತ ಬಂದಿದೆ. ಸೊ ಆದ್ರಿಂದಾಗಿ ಇಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಅಂದ್ರೆ, ಆಲ್ರೆಡಿ ನಾವು ಯಾವ ಅಪ್ಲಿಕೇಶನ್ ಅನ್ನ ಮೂಟು ಕ್ಲಸ್ಟರ್ ಮಾಡಿದ್ದೇವೆ ಅದನ್ನು ಇನ್ನೊಮ್ಮೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಸಬ್ಮಿಟ್ ಮಾಡಿರುವಂತ ಅಪ್ಲಿಕೇಶನ್ 0 ಅಂತ ತೋರಿಸ್ತಾ ಇದೆ. ನೋಡಿ, ಪೆಂಡಿಂಗ್ ಅಪ್ಲಿಕೇಶನ್ಸ್ ಅಲ್ಲಿ ಮಾತ್ರ ನಾನು ಹಾಕಿರುವಂತ ಎಲ್ಲ ಅಪ್ಲಿಕೇಶನ್ಸ್ ಇಲ್ಲಿ ಇದೆ. ಸೊ ನಾನು ನಮ್ಮ ಶಾಲೆ ವಿದ್ಯಾರ್ಥಿ ಅವರ ಕರಾಟೆಯ ಒಂದು ಅಪ್ಲಿಕೇಶನ್ಸ್ ಅನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಫಸ್ಟ್ ಅಪ್ಲಿಕೇಶನ್ ನಂಬರು ಸೊ P261120748778. ಈ ಒಂದು ವಿದ್ಯಾರ್ಥಿನಿಯನ್ನ ನಾನು ಪುಷ್ ಮಾಡಿದ್ದೆ, ಅವಳ ಎಲಿಜಿಬಿಲಿಟಿ ಫಾರ್ಮ್ ಅನ್ನು ಕೂಡ ತುಂಬಿದೆ. ಬಟ್ ಈಗ ನಮಗೆ ಸ್ಟೇಟಸ್ ಅಲ್ಲಿ ಪೆಂಡಿಂಗ್ ಅಂತ ಕಾಣ್ತಾ ಇದೆ. ಅಂದ್ರೆ ಇದು ಪೆಂಡಿಂಗ್ ಅಂತ ಕಾಣ್ತಾ ಇರೋದು ಯಾಕಂದ್ರೆ ನಾವು ಆಲ್ರೆಡಿ ಸಬ್ಮಿಟ್ ಮಾಡಿರುವಂತ ಅಪ್ಲಿಕೇಶನ್ ಅನ್ನು ಕೂಡ, ಅಂದ್ರೆ ಮೂಟು ಕ್ಲಸ್ಟರ್ ಮಾಡಿರುವಂತ ಅಪ್ಲಿಕೇಶನ್ ಅನ್ನು ಕೂಡ ಇನ್ನೊಮ್ಮೆ ನಮಗೆ ರೋಲ್ ಬ್ಯಾಕ್ ಮಾಡ್ಲಿಕ್ಕೆ, ಎಡಿಟ್ ಮಾಡ್ಲಿಕ್ಕೆ, ಅವರಿಗೆ ಬೇರೆ ಕೆಟಗರಿಯಲ್ಲಿ ಆಡಿಸ್ಲಿಕ್ಕೆ ಅವಕಾಶವನ್ನ ನೀಡುವ ಕಾರಣ, ಅದಕ್ಕಾಗಿ ಇಲ್ಲಿ ಇನ್ನೊಮ್ಮೆ ಪೆಂಡಿಂಗ್ ಅಂತ ಬಂದಿದೆ, ಸ್ಟೇಟಸ್ ಪೆಂಡಿಂಗ್ ಅಂತ ಬಂದಿದೆ. ಸೊ ನಾನು ಸಬ್ಮಿಟೆಡ್ ಲಿಸ್ಟ್ ಅಲ್ಲಿ ನಿಮ್ಗೆ ತೋರಿಸಿದೆ, ಸಬ್ಮಿಟೆಡ್ ಲಿಸ್ಟ್ ಅಲ್ಲಿ ಆ ಒಂದು ವಿದ್ಯಾರ್ಥಿನಿಯ ಹೆಸರು ಇಲ್ಲ. ಸೊ ಆದ್ರಿಂದ ಆಲ್ರೆಡಿ ಯಾರ್ಯಾರು ಸಬ್ಮಿಟ್ ಮಾಡಿದ್ದೀರಾ, ಮೂಟು ಕ್ಲಸ್ಟರ್ ಮಾಡಿದ್ದೀರಾ, ಅವರು ಇನ್ನೊಮ್ಮೆ ನಮ್ಮ ಟೀಮ್ ಅನ್ನ, ವಿದ್ಯಾರ್ಥಿಗಳ ಈವೆಂಟ್ ಅನ್ನ ಸರಿಯಾಗಿ ನೋಡಿ ನೀವು ಮುಂದಿನ ಹಂತಕ್ಕೆ ಪುಷ್ ಮಾಡ್ಬೇಕಾಗತ್ತೆ. ಸೊ ಈಗ ನಾನು ನಿಮ್ಗೆ ತೋರಿಸ್ತೇನೆ ರೋಲ್ ಬ್ಯಾಕ್ ಮಾಡುವಂತದ್ದು ವಿಧಾನ ಹೇಗೆ ಅಂತ ಹೇಳಿ. ಇದು ಬಹಳ ಸರಳವಾಗಿರುವಂತದ್ದು. ಸೊ ಇಲ್ಲಿ ನೀವು ಕಾಣ್ತೀರಿ ರೋಲ್ ಬ್ಯಾಕ್, ಕೊನೆ ಆಪ್ಷನ್ ಇದೆ ಡ್ಯಾಶ್, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೀವು ಮೆನು ಅಲ್ಲಿ ಕಾಣ್ತೀರಿ. ನಾನು ರೋಲ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಾನು ಆಲ್ರೆಡಿ ಹಾಕಿರುವಂತ ಎಲ್ಲ ಅಪ್ಲಿಕೇಶನ್ಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ಈಗ ಇಷ್ಟು ಅಪ್ಲಿಕೇಶನ್ಸ್ ಇದೆ. ಯಾವ ವಿದ್ಯಾರ್ಥಿಯ ನೀವು ಈವೆಂಟ್ ಅನ್ನ ರೋಲ್ ಬ್ಯಾಕ್ ಮಾಡ್ಲಿಕ್ಕೆ ಇದ್ದೀರಿ, ಅದರ ಬಲಭಾಗದಲ್ಲಿ ನೀವು ಫೋಟೋ ಕಾಣ್ತೀರಿ, ಫೋಟೋನ ಬಲಭಾಗದಲ್ಲಿ ಆಕ್ಷನ್ ರೋಲ್ ಬ್ಯಾಕ್ ಅಂತ ಹೊಸದಾಗಿ ಸೇರಿಸಿದ್ದಾರೆ. ಸೊ ನೀವು ಈ ಆಕ್ಷನ್ ರೋಲ್ ಬ್ಯಾಕ್ ನ ಮೇಲೆ ಕ್ಲಿಕ್ ಮಾಡಿದಾಗ ಇದು ಏನಾಗುತ್ತೆ,
ರೋಲ್ ಬ್ಯಾಕ್ ಆಗುತ್ತೆ. ಸೊ ನೀವು ರೋಲ್ ಬ್ಯಾಕ್ ಮಾಡಿದ ಮೇಲೆ ಆ ಒಂದು ವಿದ್ಯಾರ್ಥಿಗೆ ಹೊಸ ಇವೆಂಟ್ ಅನ್ನ ಸೇರಿಸುವಂತದ್ದು, ಹೊಸ ಕೆಟಗರಿಯನ್ನ ಆಯ್ಕೆ ಮಾಡುವಂತದ್ದು, ಇದೆಲ್ಲಕ್ಕೂ ಕೂಡ ಅವಕಾಶವನ್ನ ಈ ಒಂದು ಸಾಫ್ಟ್ವೇರ್ ಒದಗಿಸಿ ಕೊಡ್ತದೆ. ಈ ರೀತಿ ನಾವು ರೋಲ್ ಬ್ಯಾಕ್ ಅನ್ನ ಮಾಡಬಹುದು. ಸೊ ಸರ್ವರ್ ಬ್ಯುಸಿ ಆಗಿರುತ್ತೆ. ತುಂಬಾ ಏನು ಶಿಕ್ಷಕರು ಹಗಲು ರಾತ್ರಿ ಕೂತ್ಕೊಂಡು ಪ್ರಯತ್ನ ಮಾಡ್ತಾ ಇರ್ತಾರೆ. ಖಂಡಿತವಾಗಿ ಇದೊಂದು ದೊಡ್ಡ ಚಾಲೆಂಜ್ ಆಗಿದೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ. ಈ ಒಂದು ವರ್ಷದ ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ನಡೆಸುವಂತಹ ಒಂದು ದೊಡ್ಡ ಮಹತ್ತರವಾದಂತಹ ಜವಾಬ್ದಾರಿ ಇದೆ. ಅಧಿಕಾರಿಗಳಿಗೂ ಕೂಡ ದೊಡ್ಡದಾದಂತಹ ಜವಾಬ್ದಾರಿ, ತುಂಬಾ ದೊಡ್ಡ ಹೊರೆ ಇರುತ್ತೆ. ಇದೆಲ್ಲವನ್ನ ನಾವು ಯಶಸ್ವಿಯಾಗಿ ನಾವು ಅದನ್ನ ನಿಭಾಯಿಸಿದಲ್ಲಿ ಖಂಡಿತವಾಗಿ ನಮ್ಮ ವಿದ್ಯಾರ್ಥಿಗಳು ಈ ವರ್ಷವೂ ಕೂಡ ಎಲ್ಲ ಕ್ರೀಡಾಕೂಟದಲ್ಲಿ ಯಶಸ್ವಿಯಾಗಿ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿ ಸಾಧನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಸರ್ವರ್ ಬ್ಯುಸಿ ಇರೋದ್ರಿಂದಾಗಿ ಅದು ಸ್ವಲ್ಪ ಸ್ಲೋ ಆಗತ್ತೆ. ಸೊ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ರೋಲ್ ಬ್ಯಾಕ್ ಆಗತ್ತೆ. ಖಂಡಿತವಾಗಿ ಇದೊಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಆದ್ಮೇಲೆ ಇದಿಷ್ಟು ರೋಲ್ ಬ್ಯಾಕ್ ಆಪ್ಷನ್ ಬಗ್ಗೆ ನಾನು ಕೊಟ್ಟಿದ್ದೇನೆ. ನೋಡಿ, ರೋಲ್ ಬ್ಯಾಕ್ ಆಪ್ಷನ್ ಬಗ್ಗೆ ನಾನು ನಿಮ್ಗೆ ತಿಳಿಸಿದ್ದೇನೆ. ಸೊ ಈಗ ನಾನು ಆಲ್ರೆಡಿ ಆ ಒಂದು ವಿದ್ಯಾರ್ಥಿನಿಯ ರೋಲ್ ಬ್ಯಾಕ್ ಅನ್ನ ಮಾಡಿದ್ದೇನೆ. ಸೊ ರೋಲ್ ಬ್ಯಾಕ್ ಅಪ್ಲಿಕೇಶನ್ಸ್ ನಿಮಗೆ ಯಾವ ವಿದ್ಯಾರ್ಥಿಯ ಇವೆಂಟ್ ಅನ್ನ ರೋಲ್ ಬ್ಯಾಕ್ ಮಾಡಬೇಕು ಅಲ್ಲಿ ಕಾಣ್ತದೆ. ಅಷ್ಟು ವಿದ್ಯಾರ್ಥಿಗಳ ಹೆಸರು ಅಲ್ಲಿ ಕಾಣ್ತದೆ. ನೀವು ರೋಲ್ ಬ್ಯಾಕ್ ಮಾಡಬಹುದು. ಇದು ಸರಿಯಾಗಿದೆ, ಅಪ್ಲಿಕೇಶನ್ ಸರಿಯಾಗಿದೆ ಅಂತ ಅನ್ಸಿದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ಮುಂದಿನ ಹಂತಕ್ಕೆ ಆ ಒಂದು ವಿದ್ಯಾರ್ಥಿಯನ್ನ ನೆಕ್ಸ್ಟ್ ಲೆವೆಲ್ಗೆ ನೀವು ಪುಷ್ ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಲೆವೆಲ್ಗೆ ಪುಷ್ ಮಾಡುವಂತಹ ವಿಧಾನವನ್ನು ಕೂಡ ಅನೇಕ ನಮ್ಮ ಶಿಕ್ಷಕ ಮಿತ್ರರು ಕೇಳ್ತಾ ಇದ್ರು. ಯಾವ ರೀತಿ ಪುಷ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅನೇಕ ಶಿಕ್ಷಕರಿಗೆ ಡೌಟ್ ಇತ್ತು. ಸೊ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ನೀವು ಬ್ಯಾಕ್ ಟು ಡ್ಯಾಶ್ ಬೋರ್ಡ್ಗೆ ಹೋಗ್ತೀರಾ. ಡ್ಯಾಶ್ ಬೋರ್ಡ್ ಅಲ್ಲಿ ನಮಗೆ ಮೇನ್ ಏನು ಆ ಮೆನು ಇದೆ, ಆ ಮೆನು ಕಾಣ್ತದೆ. ಆ ಒಂದು ಮೆನುವಿನಲ್ಲಿ ನಮಗೆ ಮೂವ್ ಟು ಅಥವಾ ಪುಷ್ ಟು ಕ್ಲಸ್ಟರ್ ಅಥವಾ ಮೂವ್ ಟು ನೆಕ್ಸ್ಟ್ ಲೆವೆಲ್ ಇದೆ. ಅಲ್ಲಿ ನಾವು ನೆಕ್ಸ್ಟ್ ಲೆವೆಲ್ಗೆ ವಿದ್ಯಾರ್ಥಿಯನ್ನ ಪುಷ್ ಮಾಡಬಹುದು. ಅದು ಹೇಗೆ ಅನ್ನೋದನ್ನ ಇದೀಗ ನೋಡೋಣ. ಸೊ ಇಲ್ಲಿ ಮೂವ್ ಟು ಕ್ಲಸ್ಟರ್ ಅಂತ ಇದೆ ನೋಡಿ. ಓಕೆ, ಮೂವ್ ಟು ಕ್ಲಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀರಿ. ಮೂವ್ ಟು ಕ್ಲಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಅನೇಕ ಶಿಕ್ಷಕರಿಗೆ ಮೂವ್ ಟು ಕ್ಲಸ್ಟರ್ ಅಲ್ಲಿ ಆಪ್ಷನ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಅಪ್ಲಿಕೇಶನ್ಸ್ ಅಂತ ಇದೆ. ನೀವು ಈ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಮೆನು ಬರುತ್ತೆ. ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ನಮಗೆ ನಮ್ಮ ವಿದ್ಯಾರ್ಥಿಯ ಈವೆಂಟ್ಸ್ ಗಳು ಕಾಣುವುದಿಲ್ಲ. ನೋಡಿ, ಇಲ್ಲಿ ನಾನು ಕರಾಟೆ ಅಂತ ಹಾಕ್ತೇನೆ. ಸೊ ಕರಾಟೆಗೆ ಹಾಕಿದಂತಹ ವಿದ್ಯಾರ್ಥಿಯ ಏನು ಈವೆಂಟ್ಸ್ ನೋ ಪಾರ್ಟಿಸಿಪೆಂಟ್ ಫೌಂಡ್ ಫಾರ್ ದಿಸ್ ಸೆಲೆಕ್ಟೆಡ್ ಫಿಲ್ಟರ್ಸ್ ಅಂತ ಬರುತ್ತೆ. ಸೊ ನೀವು ಮಾಡಬೇಕಾದದ್ದು ಇಲ್ಲಿ ಮೂವ್ ಟು ಕ್ಲಸ್ಟರ್ ಮಾಡಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಕೆಳಗಡೆ ಮೂವ್ ಟು ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮೂವ್ ಟು ನೆಕ್ಸ್ಟ್ ಲೆವೆಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಬಾಯ್ಸ್ ಗರ್ಲ್ಸ್ ಯಾವುದು ಅಂತ ಕೇಳ್ತದೆ. ನಾನು ಗರ್ಲ್ ಅಂತ ಕೊಟ್ಟಿದ್ದೇನೆ. ಸೊ ಯಾವ ಕೆಟಗರಿ ಅಂತ ಕೇಳ್ತದೆ, ಮಿನಿ ಅವ್ರ ಜೂನಿಯರ್ ಅಂತ. ಸೊ ಪಾರ್ಟಿಸಿಪೇಷನ್ ಇವೆಂಟ್ ಇಂಡಿವಿಜುವಲ್ ಗ್ರೂಪ್ ಅಂತ ಕೇಳ್ತದೆ. ಸೊ ಗ್ರೂಪ್ ಅಂತ ಹಾಕ್ತೇನೆ, ಗೇಮ್ಸ್ ಅಂತ ಹಾಕ್ತೇನೆ. ಸೊ ಇಲ್ಲಿ ನಾನು ನಮ್ಮ ಹುಡುಗಿಯ 17 ವರ್ಷ ವೈಮಿತಿಯ ಬಾಲಕಿಯ ಇಂಡಿವಿಜುವಲ್ ಇವೆಂಟ್ ಅಲ್ಲಿ ಗೇಮ್ಸ್ ಇವೆಂಟ್ ಅನ್ನ ನಾನು ಏನ್ ಮಾಡ್ತೇನೆ, ಮುಂದಿನ ಹಂತಕ್ಕೆ ಪುಷ್ ಮಾಡ್ಬೇಕಂತ ಇದ್ದೇನೆ. ಸೊ ಇದು ಫೆಚ್ ಅಂತ ಕೊಟ್ಟ ತಕ್ಷಣ ಕೆಳಗಡೆ ಇನ್ನೊಂದು ಮೆನು ಕಾಣ್ತದೆ. ಇಲ್ಲಿ ಅಥ್ಲೆಟಿಕ್ಸ್ ಆರ್ ಗೇಮ್ಸ್ ಅಂತ ಇದೆ. ಸೊ ಇಲ್ಲಿ ನಾನು ಸೆಲೆಕ್ಟ್ ಗೇಮ್ಸ್ ಮಾಡ್ತೇನೆ. ಇಲ್ಲಿ ಸೆಲೆಕ್ಟ್ ಗೇಮ್ಸ್ ಮಾಡಿದ ತಕ್ಷಣ ಇಲ್ಲಿ ಕೇಳ್ತದೆ ನೋಡಿ, ಸೆಲೆಕ್ಟ್ ಗೇಮ್ಸ್ ಅಲ್ಲಿ ಯಾವ ಗೇಮ್ ಅಂತ ಕೇಳ್ತದೆ. ಇಲ್ಲಿ ನೀವು ಗೇಮ್ ಅನ್ನ ಹಾಕ್ಬೇಕು. ನಾನೀಗ ಕರಾಟೆಯನ್ನ ಕೊಡ್ತೇನೆ. ಓಕೆ, ಕರಾಟೆಯನ್ನ ಕೊಟ್ಟಿದ್ದೇನೆ. ಸೊ ಇಲ್ಲಿ ಕರಾಟೆಯನ್ನ ಕೊಟ್ಟು ಸಬ್ ಇವೆಂಟ್ಸ್ ಕೇಳ್ತದೆ. ಕರಾಟೆಯಲ್ಲಿ ಕೆಟಗರಿ ಇರೋದ್ರಿಂದಾಗಿ ನಾನು ಆ ಒಂದು ವಿದ್ಯಾರ್ಥಿನಿಯ ಏನು ಕೆಟಗರಿ ಇದೆ 40 kg ಕೆಟಗರಿ. ಸೊ ಆ 40 kg ನಾನು ಕ್ಲಿಕ್ ಮಾಡ್ತೇನೆ. ಸೊ ಈಗ 40 kg ಕ್ಲಿಕ್ ಮಾಡಿದ ತಕ್ಷಣ 40 kg ಆ ಒಂದು ವಿದ್ಯಾರ್ಥಿನಿಯ ಹೆಸರು ನಮಗೆ ಕಾಣ್ತದೆ. ಸೊ ಇಲ್ಲಿ ನೋಡಿ, ಅಪ್ಲಿಕೇಶನ್ ಟು ನೆಕ್ಸ್ಟ್ ಲೆವೆಲ್ ಅಂತ ಇದೆ. ಇಲ್ಲಿ ಸ್ಯಾಟ್ಸ್ ನಂಬರ್, ರಿಜಿಸ್ಟರ್ ನಂಬರ್, ನೇಮ್, ಫಾದರ್ ನೇಮ್. ನೋಡಿ, ವಿದ್ಯಾರ್ಥಿಯ ನೇಮ್, ಫಾದರ್ ನೇಮ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಯ ಏನು ಇವೆಂಟ್ ಇದೆ, ಕರಾಟೆ ಸಬ್ ಇವೆಂಟ್ ಇದೆ, ಎಷ್ಟು ಕೆಜಿಯ ಕೆಟಗರಿ ಅನ್ನೋದು 40 kg ಅಂತ ಕಾಣ್ತದೆ. ನೋಡಿ, ಈ ಒಂದು ವಿದ್ಯಾರ್ಥಿನಿಯಾದ 4 ಇವೆಂಟ್ ಅನ್ನ ನಾನು ಹಾಕಿದ್ರು ಕೂಡ 4 ಇವೆಂಟ್ ಇಲ್ಲಿ ಒಮ್ಮೆಲೆ ಕಾಣಲ್ಲ. ಇದು ಈವೆಂಟ್ ವೈಸ್ ಕಾಣ್ತದೆ. ಇಂಡಿವಿಜುವಲ್ ವಿದ್ಯಾರ್ಥಿಯ ಅನುಗುಣವಾಗಿ ಕಾಣಲ್ಲ. ಬದಲಾಗಿ ನಾವು ಇಲ್ಲಿ ಈವೆಂಟ್ ಅನ್ನ ಆಯ್ಕೆ ಮಾಡಿರುವುದರಿಂದಾಗಿ ಈ ಇವೆಂಟ್ ಅಲ್ಲಿ, ಈ ಕೆಟಗರಿಯಲ್ಲಿ, ಉದಾಹರಣೆಗೆ
ನಾನು 40 ಕೆಜಿ ಕೆಟಗರಿಯಲ್ಲಿ 2 ವಿದ್ಯಾರ್ಥಿಯನ್ನ 17 ವಯೋಮಿತಿಯ ಬಾಲಕಿಯರು ಇಂಡಿವಿಜುವಲ್ ಗೇಮ್ಸ್ ಅಲ್ಲಿ ನಾನು ಹಾಕಿದ್ರೆ ಆ ಇಬ್ಬರು ವಿದ್ಯಾರ್ಥಿಗಳು ಇಲ್ಲಿ ಕಾಣ್ತಾ ಇದ್ರು. ಇದರಲ್ಲಿ ಯಾವ ವಿದ್ಯಾರ್ಥಿಯನ್ನ ನಾನು ಪುಷ್ ಮಾಡಬೇಕು ಅದನ್ನ ಆಯ್ಕೆ ಮಾಡಬೇಕಿತ್ತು. ಸೊ ಇದು ನಾವು ಸ್ಪಷ್ಟವಾಗಿ ಗಮನಿಸಬೇಕಾದದ್ದು ಏನಂದ್ರೆ, ನಾವು ವಿದ್ಯಾರ್ಥಿಯ ಅನುಗುಣವಾಗಿ ಪುಷ್ ಮಾಡುವುದಲ್ಲ, ಈವೆಂಟ್ ವೈಸ್ ಪುಷ್ ಮಾಡುದು. ಸ್ಟೂಡೆಂಟ್ ವೈಸ್ ಅಲ್ಲ, ಈವೆಂಟ್ ವೈಸ್. ಯಾವ ಈವೆಂಟ್ ಅನ್ನ ನಾವು ಪುಷ್ ಮಾಡಬೇಕಿದ್ದೇವೆ ಆ ಈವೆಂಟ್ ಅನ್ನ ನಾವು ಇಲ್ಲಿ ಆಯ್ಕೆ ಮಾಡಿ ಪುಷ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ 40 ಕೆಜಿಯ ಕರಾಟೆಯ ವಿದ್ಯಾರ್ಥಿನ ನಾನು ಪುಷ್ ಮಾಡ್ತಾ ಇರೋದ್ರಿಂದಾಗಿ ಇಲ್ಲಿ ಸೆಲೆಕ್ಟ್ ಅಂತ ಇದೆ, ಅದರ ಕೆಳಭಾಗದಲ್ಲಿ ಒಂದು ಸ್ಕ್ವೇರ್ ಇದೆ, ಅಲ್ಲಿ ನಾನು ಕ್ಲಿಕ್ ಮಾಡ್ತೇನೆ. ಅದಾದ ಮೇಲೆ ಇಲ್ಲಿ ಕೋಚ್, ಅದನ್ನು ರಿಜಿಸ್ಟ್ರೇಷನ್ ಮಾಡೋ ವಿಧಾನವನ್ನು ನಾನು ತಿಳಿಸಿದ್ದೇನೆ. ಕೋಚ್ ನಾವು ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತೇವೆ, ಕೋಚ್ ಆಗಿರ್ತೇವೆ. ಬಟ್ ಟೀಮ್ ಮ್ಯಾನೇಜರ್ ಅನ್ನ ಆಯ್ಕೆ ಮಾಡುವಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾದದ್ದು ಏನಂದ್ರೆ, ಬಾಯ್ಸ್ ಇದ್ರೆ, ಹುಡುಗರ ಟೀಮ್ ಆಗಿದ್ರೆ, ಹುಡುಗರು ಕ್ರೀಡಾಪಟುಗಳಾಗಿದ್ರೆ ಕಡ್ಡಾಯವಾಗಿ ಬಾಯ್ಸೇ ಟೀಮ್ ಮ್ಯಾನೇಜರ್ ಆಗಿರ್ಬೇಕು, ಅಂದ್ರೆ ಮೇಲ್ ಟೀಮ್ ಮ್ಯಾನೇಜರ್ ಆಗಿರ್ಬೇಕು. ಒಂದು ವೇಳೆ ಗರ್ಲ್ಸ್ ಟೀಮ್ ಆಗಿದ್ರೆ ಅಥವಾ ಹುಡುಗಿಯರು ಇಂಡಿವಿಜುವಲ್ ಈವೆಂಟ್ ಆಗಿದ್ರೆ ಅಲ್ಲಿ ನಾವು ಗಮನಿಸಬೇಕಾದದ್ದು ಏನಂದ್ರೆ, ಗರ್ಲ್ಸ್ ಟೀಚರೇ ಇರಬೇಕು. ಅಂದ್ರೆ ಫಿಮೇಲ್ ಟೀಚರ್ ಇದ್ರೆ ಮಾತ್ರ ಅದೇನಾಗತ್ತೆ, ಮುಂದಿನ ಹಂತಕ್ಕೆ ಪುಷ್ ಮಾಡ್ಲಿಕ್ಕೆ ತಗೊಳತ್ತೆ. ಇಲ್ಲ ಅಂದ್ರೆ ಮುಂದಿನ ಹಂತಕ್ಕೆ ಪುಷ್ ಮಾಡ್ಲಿಕ್ಕೆ ತಗೊಳ್ಳಲ್ಲ. ಸೊ ಇದನ್ನ ನಾವು ಮಾಡ್ಬೇಕು. ಅದಕ್ಕಾಗಿ ನಾವು ಪ್ರಪ್ರಥಮವಾಗಿ ಏನ್ ಮಾಡ್ಬೇಕು ಅಂದ್ರೆ, ಒಂದು ನೀವು ಕೋಚ್ ಅನ್ನ ಏನು ರಿಜಿಸ್ಟ್ರೇಷನ್ ಮಾಡ್ತೀರಾ, PE ಟೀಚರೇ ಆಗಿರ್ತಾರೆ, ಅವರು ಲೇಡಿ ಟೀಚರ್ ಆಗಿರ್ಬೋದು, ಜೆಂಟ್ಸ್ ಟೀಚರ್ ಆಗಿರ್ಬೋದು. ಅದಾದ ಮೇಲೆ ನೀವೇನ್ ಮಾಡ್ತೀರಾ, ಆ ಇಲ್ಲಿ ಕಾಣ್ತಾ ಇದೆ ಮ್ಯಾನೇಜರ್ ಅನ್ನ, ನೀವು ನೆಕ್ಸ್ಟ್ ಮ್ಯಾನೇಜರ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ತೀರಿ. ಸೊ ಮ್ಯಾನೇಜರ್ ಅನ್ನ ರಿಜಿಸ್ಟ್ರೇಷನ್ ಮಾಡುವಾಗ ನೀವೊಂದು ಮೇಲ್ ಮ್ಯಾನೇಜರ್, ಒಂದು ಫಿಮೇಲ್ ಮ್ಯಾನೇಜರ್, ಒಂದು ಪುರುಷ ಟೀಚರ್, ಒಂದು ಮಹಿಳಾ ಟೀಚರ್ ಅನ್ನ ಟೀಮ್ ಮ್ಯಾನೇಜರ್ ಆಗಿ ನೀವು ಏನ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಬೇಕು. ಅದರ ವಿಧಾನದ ವಿಡಿಯೋವನ್ನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದನ್ನ ನೀವು ನೋಡಿ ಅಪ್ಲೋಡ್ ಆ ರೀತಿ ವಿಧಾನದಲ್ಲಿ ಅಪ್ಲೋಡ್ ಮಾಡಬಹುದು. ಇಲ್ಲಿ ನೀವು ಎಷ್ಟು ಜನ ಟೀಮ್ ಮ್ಯಾನೇಜರ್ ಅನ್ನ ನೋಂದಾವಣಿ ಮಾಡಿದ್ದೀರಿ ಅಷ್ಟು ಮಂದಿ ಕಾಣುತ್ತದೆ. ಸೊ ಇಲ್ಲಿ ನಾನು ಒಂದು ಟೀಮ್ ಮ್ಯಾನೇಜರ್ ಅನ್ನ ಆಯ್ಕೆ ಮಾಡ್ತೇನೆ. ಸೊ ನೆಕ್ಸ್ಟ್ ಪುಷ್ ಟು ಕ್ಲಸ್ಟರ್ ಕೊಡಬೇಕು. ಸೊ ಇಲ್ಲಿ ಗಮನಿಸಬೇಕಾದದ್ದು, ಲೇಡೀಸ್ ಗರ್ಲ್ಸ್ ಟೀಮ್ ಆದಾಗ ಗರ್ಲ್ಸ್ ಟೀಮ್ ಮ್ಯಾನೇಜರ್ ಇರ್ತಾರೆ, ಬಾಯ್ಸ್ ಆದಾಗ ಬಾಯ್ಸ್ ಇರ್ತಾರೆ. ನೋಡಿ, ಪುಷ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಆ ಒಂದು ವಿದ್ಯಾರ್ಥಿನಿಯ ಈವೆಂಟ್ ನಾನು ಮುಂದಿನ ಹಂತಕ್ಕೆ ಪುಷ್ ಸಕ್ಸಸ್ಫುಲಿ ಆಗಿ ಆಗಿದೆ. ಆದ್ಮೇಲೆ ಈ ವಿಧಾನದಲ್ಲಿ ನೀವು ನಿಮ್ಮ ವಿದ್ಯಾರ್ಥಿಯ ಈವೆಂಟ್ ವೈಸ್ ಪುಷ್ ಮಾಡಬೇಕು. ನಾನು ಇದನ್ನು ಹೇಳಿದೆ, ಯಾವ ರೀತಿ ರಿವರ್ಟ್ ಮಾಡಬೇಕು ಅಥವಾ ರೋಲ್ ಬ್ಯಾಕ್ ಮಾಡಬೇಕು. ಆಲ್ರೆಡಿ ನೀವು ಏನು ಒಂದು ಕೆಟಗರಿಗೆ ಹಾಕಿರ್ತೀರಾ, ಒಂದು ಇವೆಂಟಿಗೆ ಹಾಕಿರ್ತೀರಾ. ಈಗ ಹೊಸದಾಗಿ ಪರಿಷ್ಕೃತವಾಗಿರುವಂತಹ ಆದೇಶ ಬಂದಿರುವುದರಿಂದಾಗಿ ಆಲ್ರೆಡಿ ನೀವು ಪುಷ್ ಮಾಡಿರುವಂತಹ, ಆಲ್ರೆಡಿ ನೀವು ಸಬ್ಮಿಟ್ ಮಾಡಿರುವಂತಹ ಎಲ್ಲಾ ಅಪ್ಲಿಕೇಶನ್ಸ್ ಅನ್ನ ಇನ್ನೊಮ್ಮೆ ರೋಲ್ ಬ್ಯಾಕ್ ಮಾಡ್ಲಿಕ್ಕೆ, ಇನ್ನೊಮ್ಮೆ ಪುಷ್ ಮಾಡ್ಲಿಕ್ಕೆ ಎಲ್ಲ ಅವಕಾಶವನ್ನ, ಫ್ಲೆಕ್ಸಿಬಿಲಿಟಿಯನ್ನ ಈ ಒಂದು ಸಾಫ್ಟ್ವೇರ್ ನಲ್ಲಿ ಒದಗಿಸಿ ಕೊಡಲಾಗಿದೆ. ಇನ್ನೂ ಕೂಡ ಅನೇಕ ಅಂಶಗಳಿವೆ, ಅನೇಕ ವಿಷಯಗಳ ಬಗ್ಗೆ, ಸಾಫ್ಟ್ವೇರ್ ಬಗ್ಗೆ ನಾನು ಮುಂದಿನ ವಿಡಿಯೋಗಳನ್ನು ತಿಳಿಸ್ತೇನೆ. ನಿಮಗೆ ಅದರ ಬಗ್ಗೆ ಡೌಟ್ ಇದ್ರೆ ನೀವು ಕಮೆಂಟ್ ನಲ್ಲಿ ಹಾಕಿ, ಯಾವ ವಿಡಿಯೋ ಬೇಕು ನಿಮ್ಗೆ, ಎಂತಹ ವಿಡಿಯೋ ಬೇಕು, ಯಾವುದು ಏನು ಮಾಡುವಂತ ವಿಡಿಯೋ ಬೇಕು ಅನ್ನೋದ್ರ ಬಗ್ಗೆ. ಸೊ ಅದನ್ನು ನಾನು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಈ ವರ್ಷದ ಎಲ್ಲ ಕ್ರೀಡಾಕೂಟಗಳನ್ನ ಎಲ್ಲ ಅಧಿಕಾರಿಗಳು, ನಾವೆಲ್ಲರೂ ದೈಹಿಕ ಶಿಕ್ಷಣ ಶಿಕ್ಷಕರು ಸೇರಿ ಒಂದು ದೊಡ್ಡ ಚಾಲೆಂಜ್ ಆಗಿ, ಸವಾಲಾಗಿ ಸ್ವೀಕರಿಸಿ ವಿದ್ಯಾರ್ಥಿಗಳ ಒಳಿತಿಗಾಗಿ ನಾವೆಲ್ಲರೂ ಖಂಡಿತವಾಗಿಯೂ ಶ್ರಮಿಸ್ತಾ ಇದ್ದೇವೆ. ಈ ವರ್ಷವೂ ಕೂಡ ಈ ಒಂದು ದೊಡ್ಡವಾದಂತಹ ಜವಾಬ್ದಾರಿ ನಮ್ಮ ಮೇಲೆ ಇರುವುದರಿಂದಾಗಿ ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿ ಈ ವರ್ಷದ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸೋಣ. ನಮ್ಮೆಲ್ಲ ವಿದ್ಯಾರ್ಥಿಗಳು ನಿಶ್ಚಿಂತೆಯಿಂದ ಕ್ರೀಡಾಕೂಟಗಳಲ್ಲಿ ವಿವಿಧ ಹಂತಗಳಲ್ಲಿ ಭಾಗವಹಿಸಿ ದೊಡ್ಡದಾದಂತಹ ಸಾಧನೆಗಳನ್ನ ಮಾಡಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಇವತ್ತಿನ ಒಂದು ಸೆಷನ್ ಅನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.